ಧರ್ಮಣ್ಣ ಹೇಳ್ರಿ. ಇದು ಹೊಲ ನಮ್ದಾನ? ಹ್ಞೂ ಎಲ್ಲ ನಮ್ದಾರ್ಲೆ. ಯಾಕ್ರಿ ಹೊಲ ನಿಮ್ ಹೊಲ ನಿಮ್ಗ ಗೊತ್ತತ್ತವಲ್ದ? ಅಲ್ಲ ನಾ ಹೋಗೋ ಮುಂದ ಬೆಳಿ ಇದ್ದಿದ್ದಿಲ್ಲ, ಈಗೆಲ್ಲ ಫುಲ್ ಗೊಂಜಾಲ ಎತ್ತರ ಆಗೈತ್ಲೆ, ಅದಕ್ಕ ನನಗೆ ಕನ್ಫ್ಯೂಸ್ ಆತ. ಇಲ್ರಿ ಎಲ್ಲ ನಮ್ದಾರಿ. ಆ ತೆಳಗಿನ ಪಟ್ಟಾಗ ಏನ್ ಹಚ್ಚಿರಿ? ತೆಳಗಿನ ಕಟ್ಟ್ಯಾಗು ಗೊಂಜಾಳ ಐತ್ರಿ, ಮುಂದ ಮ್ಯಾಲಿನ ಕಟ್ಟ್ಯಾಗು ಕಬ್ಬ ಗೊಂಜಾಳ ಬಾಳಿ ಎಲ್ಲಾ ಬಾಳ ಐತ್ರಿ. ಬರ್ರಿ ನೋಡಕಿತ್ರಿ. ಹೌದಾ? ಹ್ಞೂನ್ರಿ. ಅಲ್ಲ ನಾ ಸಣ್ಣಾಗಿರ್ತಾಗ ರುಕ್ಮಕ್ಕ ಕೆಲ್ಸಕ್ ಬರ್ತಿದ್ಲು, ಆಕಿನ ಕೆಲ್ಸ ಬಿಟ್ಟಾಳು, ಬರ್ತಾಳ ಏನ? ಇಲ್ರಿ ಇನ್ನೂ ಬರತ್ತಾಳ್ರಿ ಕೆಲ್ಸಕ್ರಿ. ಹೌದಾ? ಹ್ಞೂನ್ರಿ. ಹಂಗಾರ ಆಕಿನ ಮಾತಾಡ್ಸ್ಬೇಕನ, ನಡಿ ಬರ್ಲಿ ಹಂಗಾದ್ರ. ಗೌಡ್ರ ಗೌಡ್ರ ಏನ್ರಿ ಎಲ್ಲಿ ಮ್ಯಾಲ ಹೋಗ್ಬಿಟ್ರೇನ ಮಮ್ಮಿಗ್ಲಿ? ಅಲ್ಲ ನಾನು ಇಷ್ಟಲ್ಲ ಫಾರಿನ್ ಎಲ್ಲ ತಿರ್ಗಾಡಿ ಬನ್ನಿ, ಆದ್ರ ಇಂತ ಚಂದ್ರು ಚೆಲುವಿನ ಎಲ್ಲಿ ನೋಡಿಲ್ಲ. ಯಾರಕಿ ನೋಡಾಕ ಇಷ್ಟ ಚಂದದಾಳು? ಈಕಿ ವಾಲ್ರ ಹುಡುಗಿ ಈಕೆ. ಹಾ, ಈಕಿ ರುಕ್ಮೋನ್ ಮಗಳ್ರಿ. ರುಕ್ಮೋನ್ ಮಗಳ? ಧರ್ಮಣ್ಣ, ನಾ ಗೌಡ್ರ ಮಗ ಅಂತ ಗೊತ್ತಾದ್ರ ಜನ ಬಂದ ನನ್ನ ಕೈ ಮುಗಿದು ಕಾಲ್ ಬೋತಾರ, ಮುಂದ ನನ್ ಜೊತೆ ಮನಸ್ಸು ಬೆಚ್ಚಿ ಮಾತಾಡಂಗಿಲ್ಲ. ಯಾಕಂದ್ರ ನಾನು PhD ಸೋಷಿಯಲ್ ರಿಸರ್ಚ್ ವರ್ಕ್ ಮಾಡೋದ್ರಿಂದ ಜನರ ಮನಸ್ಥಿತಿ ಹೆಂಗಿರ್ತತಿ ಏನತೈತಿ ತಿಳ್ಕೊಳಕಾಗಿಲ್ಲ. ಅದಕ್ಕ ನಾ ಒಂದ್ ಐಡಿಯಾ ಮಾಡೀನಿ. ಬಡವ್ರ ಜೊತೆ ಬಡವರಾಗಿ ನಾನು ಅವ್ರ ಜೊತೆ ಕೆಲಸ ಮಾಡ್ಕೊತ ಅವ್ರ ಮನಸ್ಥಿತಿ ತಿಳ್ಕೊಬೇಕಂತ ಮಾಡೀನಿ. ಆದ್ರ ಒಂದ್ ಮಾತು, ಈ ವಿಷಯ ನಮ್ ತಮ್ಮಗ್ ಗೊತ್ತಾಗಬಾರ್ದು. ಅಕಸ್ಮಾತ್ ಗೊತ್ತಾದ್ರ ನನ್ನ ಕಣ್ಣಾಗ ನೀ ಕೆಟ್ಟಾಗ್ತಿ. ನಾ ಯಾಕ ಅವ್ರ ಇವ್ರ ಮುಂದೆ ಹೇಳಕ್ ಹೋಗಿಲ್ರಿ, ನಾ ಯಾರ ಮುಂದೆ ಹೇಳಂಗಿಲ್ಲಡ್ರಿ. ಆಯ್ತಿಲ್ರಿ? ಆಯ್ತು. ಯಾರು ನೀವು? ಇಲ್ಲಿ ಯಾಕೆ ಬಂದ್ರಿ? ನಿಮ್ಮಲ್ಲಿ ನೋಡಿ ಅಲ್ಲ ನಾನು ಎಲ್ಲಿ? ನಾನು ನಿಮ್ಮಂಗ ದೈವಕ್ಕ ಬಂದನ್ರಿ. ಇವತ್ತ ಹೊಸಾಗಿ ಬಂದಿದ್ನಿ. ಮತ್ತ ಗೌಡ್ರ ಏನಂದ್ರು, ಹೆಂಗೋ ಬಂದಿದ್ದಪ್ಪ ಇವತ್ತ ಹಚ್ಚಿ ಬರ್ ದೈವಕ್ಕನ, ಅದಕ್ಕ ಇಲ್ಲಿ ಹೊಲ ಕಡೆ ಬಂದನ್. ಹಿಂಗ್ರಿ ಅಂದ್ರೆ ನೀವು ಕೆಲ್ಸಕ್ಕೆ ನಮಗ್ ಬಂದ್ರಿ ಅನ್ನಂಗ ಆತ. ಇಲ್ಲರಿ ಭಾಳ ಚಲೋ ಆತು. ಹೆಂಗಾದ್ರು ನಮ್ಮ ತಂಗಿ ಬುದ್ಧಿ ತರತಾಳ. ಹೌದು, ನೀವು ಊಟ ಮಾಡೋನು. ನಾಳಿಂದ ಏನ್ತಲೇ ನಿಮಗೂ ಬುದ್ಧಿ ಕಟ್ಕೊಂಡು ಬಾ ತೆಗಿಬಿಡ್ತು ನಮ್ಮ ತಂಗಿ. ಭಾಳ ಒಳ್ಳೇದಾಯ್ತು. ಬರ್ರಿ ಊಟ ಮಾಡೋಣ. ಹೌದ್ರಿ? ಆಯ್ತು. ಇವರು ನಮ್ಗತಿ ಕೆಲಸ ಮಾಡೋರ್ತ. ನಮಸ್ಕಾರ. ಇವತ್ತು ಜಾಯ್ನ್ ಆಗಿರ್ತ. ಹೌದಾ? ನಮ್ಮನ್ನ ನೋಡಕ್ ಬಂದ್ರು, ಅದಕ್ಕೆ ಹೇಳಿರು ಅದ ತಂಗಿ ಹಂಗ ಬುದ್ಧಿ ತರತಾಳ, ಊಟ ಮಾಡ್ಕೊಂಡು ನಾಳಿಂದ ಊರಿಗೆ ಬುದ್ಧಿ ತಗೊಂಬಾ ತೆಗಿದ್ನಿ. ಹೌದಪ್ಪ, ಇದವ್ರಪ್ಪ ಇವ್ರವಲ್ರಿ, ನಾ ಬ್ಯಾರೆಯವ್ರವ್ರಿ. ಆಗ ದಗದ ಕೇಳ್ಕೊತ ಬಂದಿನ್ರಿ. ಗೌಡ್ರಿ ಬೇಟಾಗನ ಮತ್ತ ದಗದ ಕತೆ ಬಿಡೋಣ ಹತ್ತೆ ಬಿಟ್ಟೇನಿ. ಭೇಟಿಯಾಗ್ರಿ ಗೌಡ್ರಿಗೆ? ಭೇಟಿಯಾಗಿದ್ರಿ. ಆಯ್ತಾಯ್ತಪ್ಪ, ಏನ್ ಭಾಳ ಕೆಲಸಿಲ್ಲ. ಅವ್ರ ಏನ್ ಹೇಳ್ತಾರ ಅದನ್ನ ಮಾಡ್ಕೊತ ಹೋಗುದು ಅಷ್ಟ. ನಮ್ ಸೌಕಾರು ಭಾಳ ಚಲೋ ಅದಾರ್ರಿ. ಹಾ ಯವ್ವ, ಬುತ್ತಿ ತಗೋ ಬಂದಿ, ಊಟ ಮಾಡಕ್ ಬಾ. ಯಾಕ ತಂಗಿ ಹಂಗ ನಿತ್ತಿ? ಇವ್ರು ನೋಡಾಕತ್ತೀಯ? ಇವ್ರು ನಮ್ಮಂಗ ತೆಗೆದು ಬಂದಾರ. ಪಾಪ ಗೌಡ್ರಿಗೆಲ್ಲ ಹೇಳಿ ಬಂದಾರತ್ತ, ಕೆಲ್ಸ ಮಾಡಾಕ ಕೇಳಾಕ್ ಬಂದಾರ ಏನ್ ಮಾಡೋದು ಅಂತೇಳಿ. ಬಾ ತಗೊಂಬಾ. ವಾ, ಬಿಸಿಲಾಗ ಯಾಕೆ ಬರಾಕ್ ಹೋಗಿದ್ದಿ? ಹಾ, ಇವ್ರ ಮಕ್ಕಳ ಮಗಳ್ರಿ, ಕಾಲೇಜ್ ಕಲಿಯತ್ತಾರ. ಹೌದಪ್ಪ. ನಮಸ್ಕಾರ. ಒಬ್ಬಕ್ಕೆ ಮಗಳು. ನಾಳಿಂದ ಏನವ ನಮ್ಗೆ ಹೆಂಗ್ ಬುದ್ಧಿ ತರ್ತಲ್ಲ, ಅವ್ರಿಗೆ ನಾಳಿಂದ ಬುದ್ಧಿ ತುಂಬ. ನಮ್ಮ ಒಳಗ ಅವ್ರೊಬ್ರ ಅದಾರ. ಬುತ್ತಿ ತಗೊಂಡ್ ಬರ್ತವಾ ನೋಡಪ್ಪ. ಈ ಒಬ್ಬಕ್ಕೆ ಮಗಳ ಕಾಲೇಜ್ ಕಲಿಬೇಕಂತ ಬಹಳ ಆಸೆ ಐತ, ಅದಕ್ಕ ಕಾಲೇಜ್ ಹಚ್ಚೇನಿ. ಹೌದ್ರಿ ಅಕ್ಕ, ಗೌಡ್ರ ಮಕ್ಕಳ ಶಾಲೆ ಕಲಿಬೇಕು. ಆದ್ರ ನಿಮ್ಗೆ ಎಷ್ಟೇ ಕಷ್ಟ ಬಂದ್ರು ನಿಮ್ ಮಗಳಿಗೆ ಓದ್ಸಾಕತ್ತಾರಲ್ಲ, ಅದನ್ನ ನೋಡಿ ನನಗೆ ಬಹಳ ಖುಷಿ ಆತ್ರಿ. ನನಗೆ ಬಹಳ ಖುಷಿ ಆತ್ರಿ. ಹೌದಪ್ಪ, ನಾವಂತೂ ಗೌಡ್ರ ಕೈಯಾಗ ದುಡ್ದ ನಾವು ಇಲ್ಲೇ ನಮ್ಮದು ಮೂಪ ಆಯ್ತು. ನಮ್ಮ ಮಕ್ಕಳಾರ ಕಲೀಲಿ, ಅವರು ವಿದ್ಯಾವಂತ ಆಗ್ಬೇಕು. ಒಂದು 4 ಮಂದಿ ಒಳಗ ಅವರು ಅಡ್ಡಾಡ್ಬೇಕು.
ಅಂತ ನಮ್ದು ಆಸೆ ಐತಿ ಅದಕ್ಕೆ ಆಕಿನ ಬಗ್ಗೆ ನಾನು ಕಲ್ಸಕ್ ಹಚ್ಚೇನಪ್ಪ ಇದಕ್ಕೆ ಹೆಂಗತ್ತಿ ನೀನು ಏನ್ ಮಾತಾಗ ನಿನ್ನವ್ರ ನಡ್ರಿ ಮಲ್ಲ ಹಸು ಐತ್ ನಂಗೆ ನಡ್ರಿ ಊಟ ಮಾಡೋ ಬರ್ರಿ ನಡಿ ತಂಗಿ ಈಗಷ್ಟೇ ನಮ್ಮ ಮಾವ ನಮ್ಮ ಅವ್ವನ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ರಿ ಇದೇನ ದಡೀರಂತ ನನ್ನ ಹತ್ರ ಬಂದ್ಬಿಟ್ರಲ್ಲ. ಹೌದ್ರಿ ನಿಮ್ಮ ಅವನ ತಕ ನಿಮ್ಮ ಅಮ್ಮನ ತಕ ನಾನು ಕೂತು ಮಾತಾಡತ್ತಿದ್ದು ನಿಜ. ಆದ್ರೆ ನಿಮ್ಮನ್ನ ಅಲ್ಲಿ ಒಂದ್ಸತಿ ಹೊಲ್ದಾಗ ನೀವು ಬರುತ್ತಾಗ ನಾನು ನಿಮ್ ನೋಡಿದ್ನಿ. ಅವಾಗ ನೋಡಿದಾಗಿಂದ ನಾನು ನಿಮ್ಮನ್ನ ಮಾತಾಡ್ಸ್ಬೇಕಂತೇಳಿ ಹಾತೂರಿ ಹಾಕತಿದ್ದೆ. ನನ್ನ ಹತ್ರ ನಿಮ್ಗೇನ್ ಮಾತ್ರಿ? ಏನ್ ಮಾತಾಡ್ತೀರಾ ನನ್ನ ಹತ್ರ ನೀವು? ಎಂದ ನಿಮ್ ನೋಡ್ರಿ ಅವಾಗಿಂದ ನಾ ಸರಿಯಾಗಿ ಊಟನ ಮಾಡುವಲ್ಲಿ. ಕಣ್ ಮುಚ್ಚರ ನೀವ ಕಾಣ್ತೀರಿ, ಕಣ್ ತೆಗೆದ್ರು ನೀವ ಕಾಣ್ತೀರಿ. ನಿಮ್ ನೋಡಿದಾಗಿಂದ ನನ್ನ ಮನಸ್ಸ ಸರಿ ಇಲ್ರಿ. ಅಲ್ರಿ ನಾನ್ ನಿಮ್ಗೆ ಯಾವಾಗ್ಲೂ ನೋಡೇ ಇಲ್ಲ. ನೀವ್ ನಂಗೆ ನೋಡಕ್ ಹೆಂಗ್ ಸಾಧ್ಯ? ಅಲ್ರಿ ನೋಡ್ಲಿಲ್ಲ ಅಂತ ಯಾಕೆ ಹೇಳ್ತೀರಿ? ನಿಮ್ ಕಣ್ ಮುಂದ ನಿಂತಾನಿ, ಈಗ ಕಣ್ ತುಂಬ ನೋಡ್ಕೊಂಡ್ಬಿಡ್ರಿ. ಆದ್ರ ನನ್ನ ಮನಸ್ಸಿನ ಮಾತ ನೀವು ಇವತ್ತು ಕೇಳೋಬೇಕ್ರಿ. ಅದೇನಪ್ಪ ನಿನ್ ಮನ್ಸಿನ ಮಾತು? ಆಯ್ತು ಹೇಳ್ಬಿಡಿ, ಇವತ್ತು ನಾನು ಕೇಳ್ಕೊಂತೀನಿ. ನೋಡ್ರಿ ನಾ ಸುತ್ತಿ ಬಯಸಿ ಮಾತಾಡಂಗಿಲ್ಲ, ನೇರವಾಗಿ ಸಿಕ್ಕ ಬರ್ತೀನಿ. ನಾ ಅವತ್ತ ನಿಮ್ ನೋಡಿದಾಗಿಂದ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ರಿ ನನಗೆ. ಅದಕ್ಕೆ ನಾ ನಿಮ್ಮನ್ನ ಮನಸಾರೆ ಮೆಚ್ಕೊಂಡೇನಿ. ನೀವು ನನ್ನ ಪ್ರೀತಿ ಮಾಡ್ತೀರಿ? ನೀವು ದಿಢೀರ್ ಅಂತ ಪ್ರೀತಿಸ್ತಿದೀನಿ ಅಂತಿದ್ದೀರಾ, ಆದ್ರೆ ನನ್ಗೊಂದ್ ಮನ್ಸಿದೆ ಅಲ್ಲ, ನಾನು ನನ್ನ ಮನ್ಸಿನ ಮಾತು ಕೇಳ್ಬೇಕಲ್ಲ. ಇವ ಯಾರ ಏನಂತ ಗೊತ್ತಿಲ್ಲ, ಆದ್ರೆ ದಡೀರಂತ ಬಂದ್ಬಿಟ್ಟು ಪ್ರೀತಿ ಮಾಡ್ತೀನಿ ಅಂತಾನಲ್ಲ. ಚಿಚೆ, ಹಾದಿ ಬೀದಿ ಹೋಗೋರ್ನೆಲ್ಲ ಪ್ರೀತಿ ಮಾಡದ್ರೆ ನಮ್ಮ ಮನ್ಸು ಒಪ್ಕೋಬೇಕಲ್ಲ. ಬೇಡ. ಯಾಕೋ ನನಗೆ ಆರಾಮಿಲ್ಲ, ಐತಿ. ಅಲ್ಲೋ ಜ್ವರ ಬಂದಾಗ ಹೋಗು ದವಾಖಾನೆ ತೋರ್ಸ್ಕೊಂಬರು. ಅನ್ಕೊಟ್ಟಿಗೆ ಪುಡಾ ರೇಟ್ ಕಡಿತನ ಹೋಗು. ಗೌಡ್ರಿಗೆ ಹೇಳ್ತಾನ ಹೋಗು. ಏನಾಗೈತೆ? ಏನಿಲ್ಲ, ಸ್ವಲ್ಪ ಯಾಕೋ ಮೈ ಬೆಚ್ಚಗ ಐತಿ, ಹಿಂಗಾಗಿ ಆರಾಮ್ ಜ್ವರ ಬಂದೈತೆ ಪಾಠ. ದವಾಖಾನೆಗೆ ಹೋಗಂದ್ರ ಹೋಗಲ್ಲ, ಎಷ್ಟು ಹೇಳಿದ್ರು ಕೇಳವಲ್ಲ ನೋಡಪ್ಪ. ನೀರ್ ಹೇಳ ಅವಂಗ. ಅಲ್ವಾ ಮೊನ್ನೆ ಗೌಡ್ರು ತಡ ಮಾತಾಡ್ಯಾರ, ನಿನಗೂ ಗೊತ್ತೈತಿ. ಮತ್ತಿಗನ ಆರಾಮಿಲ್ಲ ಆದಿಲ್ಲ ಅನ್ನತ್ರು ನಾಟಕ ಮಾಡತ್ತಾನಿವ ಅಂತ ಅಂದ್ ಬಿಡ್ತಾರ. ಏನ್ ಮಾಡುದು ಕಿಟ್ಟ? ಅದಕ್ಯಾಕೆ ನೀ ಚಿಂತೆ ಮಾಡ್ತೀವಿ? ನೋಡು ಅವ್ರು ಒದರಾಡ್ತಾರಂತೇಳಿ ನಮ್ಮ ಆರೋಗ್ಯ ತಪ್ಪಿಸ್ಕೊಂಡು ಕೆಲಸ ಮಾಡಬಾರ್ದ. ಮನುಷ್ಯಾಗ ಆರೋಗ್ಯ ಮುಖ್ಯ. ನೀ ಏನು ತಲೆ ಕೆಡ್ಸ್ಕೋಬೇಡ. ಏನ ಆರಾಮ್ ರೆಸ್ಟ್ ಮಾಡು. ನಿಂದ ನಂದ ಯಾರು ಕೂಡ ಕೆಲಸ ನಾ ಮಾಡ್ತಾನೆ. ಆಯ್ತಾ? ನಿಮ್ಮ ಮಕ್ಕೋ ಯಾಕ ನಾ ಅಲ್ಲಿ ಕೆಲಸ ಮಾಡ್ಕೊತ ನೀ ಕಸ ತೆಗಿ. ಆಯ್ತಳಪ್ಪ, ಮಕ್ಕೋರ್ಪ ನೀ. ಯವ್ವ, ಮಾವಾಗ ಏನಾಗೈತಿ? ನಿಮ್ಮ ಅವಾಗ ಜ್ವರ ಬಂದಾವ, ಅದಕ್ಕ ಹಂಗ ಮಕ್ಕೊಂಡಾನ. ಮತ್ ಇವ್ರ ಕೆಲ್ಸ ಏನ್ ಮಾಡ್ತಾರ? ನೋಡ್ವಾ, ನಿಮ್ಮ ಅವನ ಕೆಲ್ಸ ಶಂಕರದ ಕೆಲ್ಸ ಎರಡು ಅವನ ಮಾಡಾಕತ್ತೇನ. ಅವಂಗ ಉರಿ ಬಂದಾವು, ನೀ ಆರಾಮ್ ಇರತ್ತ ಹೇಳ್ಕೇಸಿಂದ ಎರಡು ಕೆಲ್ಸ ಅವನ ಮಾಡಾಕತ್ತೇನವ. ಏನು ಮಾವಂದು ಮತ್ತೆ ಅವ್ರದ್ದು ಇಬ್ರದ್ದು ಕೆಲ್ಸ ಒಬ್ರೇ ಮಾಡಕತ್ತಾರ? ಹೌದವಾ, ಭಾಳ ಚಲೋ ಮನುಷ್ಯ ಅದಾನ. ಅವನ ಕೆಲ್ಸ ಅವನ ಮಾಡಾಕತ್ತೇನ. ಭಾಳ ಒಳ್ಳೆ ಮನುಷ್ಯ ಅದಾನ. ಗೌಡ್ರ ಮುಂದ ಇನ್ನೊಬ್ರಾಗಿದ್ರ ಹೋಗಿ ಏನ್ರ ಪಿರಾದಿ ಹೇಳ್ತಿದ್ರ, ಕೆಲ್ಸ ಮಾಡಂಗಿಲ್ಲ ಗೌಡ್ರ, ಹೋಗಿ ಮನ್ಕೊಂಡಾರ ಹೊಲ್ದಾಗಂತ. ಅಂತ ಮನುಷ್ಯ ನೂರಕ್ಕೊಬ್ರು. ಹೌದಾ ಅವ? ಅಷ್ಟು ಒಳ್ಳೆ ಮನ್ಸದವ್ರ? ಎಲ್ಲಿದಾರವ ಅವರು? ನಾನು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು. ಹೌದವಾ, ಭಾಳ ಒಳ್ಳೆ ಅವದಾನ ನೋಡು. ಕಬ್ಬಿಂದ ಹಿಡ್ದ ಅಲ್ಲಿ ನೋಡಿನ ಸಾಲಿನಾಗ ಕೆಲಸ ಮಾಡಾಕತ್ಯಾರ. ಅಲ್ಲೇ ಹೋಗಿ ಮಾತಾಡ್ಸವ. ಸರಿ ಆಯ್ತು. ಆಯ್ತವ, ನನ್ ಕೆಲಸ ಐತಿ, ಮಾಡ್ತೀನಿ ಹೋಗಿ. ಆಯ್ತವ. ಶಂಕರ್, ಥ್ಯಾಂಕ್ಸ್. ಥ್ಯಾಂಕ್ಸ್? ನನಗ್ಯಾಕೆ ಥ್ಯಾಂಕ್ಸ್ ಹೇಳತ್ತೀರಿ? ನಾ ಏನ್ ಅಂತದ್ ಮಾಡೀನಿ ನಿಮಗೆ ಹೆಲ್ಪ್? ಏನಿಲ್ಲ, ನಿಮ್ ಒಳ್ಳೆಗಳ ನಂಗೆ ತುಂಬಾ ಇಷ್ಟ ಆಯ್ತು. ಹೌದ್ರಿ, ನಿಮಗ ಇಷ್ಟ ಆಗತ್ತಂದ್ರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ರಿ. ಆದ್ರೆ ನಾ ನಿನ್ನ ಹೇಳಿದ್ದು ಏನ್ ಮಾಡ್ರಿ? ಅಂದ್ರ ಈ ಮೌನಕ್ಕ ನೀವು ನನ್ನ ಪ್ರೀತಿ ಮಾಡ್ತೀರತ್ತ ಅನ್ಕೋತೀನಿ. ಆದ್ರೆ ನಾ ನಿಮ್ ಪ್ರೀತಿಯಿಂದ ಜ್ಯೋತಿ ಅಂತ ಕರಿಬೋದಾ? ಹಾ, ನಿಮ್ಗೆ ಹೆಂಗಿಷ್ಟನೋ ಹಂಗೆ ಕರೀರಿ.
ಈ ಹೊತ್ತಿನಗೋಸ್ಕರ ನಾನು ಬಾದಿಂದ ಕಾಯಕತ್ತಿದ್ದೆ. ಆಯ್ತು, ನಮ್ಮ ಪ್ರೀತಿನ ಇನ್ಯಾರೂ ತೆರೆಯಕ್ಕಾಗಿಲ್ಲ. ನಾವು ಅಜರಮರವಾಗಿರೋನು. ಬಾ ಜ್ಯೋತಿ. ಹಾ ಅಲ್ಲಲ್ಲ ಮಣಗಂಡ ನಡದ್ಲ ಇಲ್ಲಿ ಕಾರ್ಯಕ್ರಮ ವೈವಿಧ್ಯ. ಅಲ್ರಿ ಡಾಕ್ಟರ್ ನೌಕರಿ ಕೋರ್ಸ್ ಬಂದತ್ತೆ ಅಂತ ಹೇಳಿಕರಿಂದ ಇಲ್ಲಿ ಬಂದು ಹುಡುಗಿ ಜೋಡಿ ಒಳ್ಳೆ ಚಕ್ಕಂದಾಡಕತ್ತೇನ್ರಲ್ಲ ಈ ಮಗ. ಈ ವಿಷಯ ಎಲ್ಲೇರಿ ನಾ ಹಿಂಗ ಮುಚ್ಚಿಟ್ನಿ ಅಂದ್ರ ನಮ್ಮ ಸಣ್ಣ ಮಾಲಕರು ನನ್ನ ಕಾಲ್ಮರಿ ಕಾವ್ ಹಾಸಿ ಬಡಿತಾರ. ಏನೋ ಆಗೋಲ್ದಾಕ ಈ ವಿಷಯ ಹೋಗಿ ಸಣ್ಣ ಮಾಲಕರ ಮುಂದೆ ಹೇಳಕ ಬೇಕ. ಅಲ್ರಿ ಇವು ಏನು ಮಾಡಾಕ್ ಹತ್ಯಾನೋ ಒಂದು ನನಗ್ ತಿಳಿಲ್ದಂಗ ಆಗೈತಿ. ಬ್ಯಾಡ, ಮೊದಲು ಸಣ್ಣ ಮಾಲಕರಿಗೆ ಹೋಗಿ ಹೇಳೇ ಬಿಡ್ಬೇಕು ಮೊದಲು ಇದನ್ನ. ಗೌಡ್ರ ಧರ್ಮನ ದೊಡ್ಡ ಅನಾಹುತ ಆಗ್ಬಿಟ್ಟೈತ್ರಿ ತಗದ. ಅಲ್ರಿ ನಿಮ್ಮ ಅಣ್ಣ ದೊಡ್ಡ ಡಾಕ್ಟರ್ PhD ಮುಗಿಸ್ಕೊಂಡ್ ಬಂದನೆ ತೆರಿಕೆ ಅಂತ ಹೇಳಿದ್ರಿ. PhD ಅಲ್ ಧರ್ಮನ PhD. ಹಾ ಅದರಿ, ಅದನ್ನ ಮುಗಿಸ್ಕೊಂಡ್ ಬಂದನೆ ಅಂತ ಹೇಳಿದ್ರಿಲ್ರಿ. ಅದ ಒಂದು ತಗದ ಏನಾಗೈತಿ ಅಂದ್ರ ರೀ, ಇಲ್ಲಿ ನಮ್ಮಲ್ಲಿ ಆಳ್ಗಳು ಅದಾವ್ರಿ, ರುಕ್ಮವ್ರಿ ಕೃಷ್ಣ ಅದಾರ್ಲೆ, ಅದರ ಗೊತ್ತೈತಿ. ಅವ್ರು ಕೂಡ ಕೂಡಿಕೆರಿಂದ್ರಿ ಅವು ಹಳಿ ಅರಿಬಿ ಹಾಕೊಂಡ್ ಅವ್ರು ಕೂಡ ಕೆಲಸ ಮಾಡೋದು ಎಲ್ಲಾ ತರ ಅವ್ರು ಕೂಡ ಇದನ್ನ ಮಾಡಾಕತ್ತೇನ್ರಿ. ಅದ್ರಾಗ ಅವ್ ರುಕ್ಮನ್ ಮಗಳದಾಳ್ರಲ್ಲ, ಆಕಿನ ತೆಕ್ಕಿ ಬಡ್ಕೊಂಡ್ ಪ್ರೀತಿ ಮಾಡಾಕತ್ಯಾರ್ರಿ ಇಬ್ರು ಕೂಡಿಕೆರಿಂದ. ಧರ್ಮನ ನಮ್ಮಣ್ಣ ಎಂತಲ್ಲಿ ಓದ್ದವ, ಭಾಳ ದೂರ ಓದ್ದವ. ಅವ್ ಹೋಗಿ ಇಂತಲೇ ತಮಾಷೆ ಮಾಡಿ ಓದ್ತಾನಿದ. ಏನ್ ಹೇಳಾಕತ್ತಿ? ತಮಾಷೆ ಅಲ್ರಿ, ಕರೆ ನಾನು ಕಣ್ಣಾರ್ಲಿ ಅಡ್ಡು ಕಂಡಲ್ಲಿ ನೋಡ್ರೇನ್ರಿ ನಾನ, ಅದಕ್ಕಾಗಿ ಹೇಳಾಕತ್ತೇನ್ರಿ ನಿಮ್ ಮುಂದ. ಅಲ್ರಿ ಆ ರುಕ್ಮೋನ್ ಮಗಳದಾಳ್ರಲ್ಲ, ಆಕಿ ಕೂಡ ತೆಕ್ಕಿ ಬಡ್ಕೊಂಡ್ ಇಬ್ರು ಕೂಡಿ ಒಳ್ಳೆ ಕಿಲಿ ನಕ್ಕೋ ತೆಗ್ದಿ ಬಾಳ ಮಜಾ ಮಾಡಾಕತ್ಯಾರ್ರಿ ಅವ್ರಿಬ್ರು. ಧರ್ಮನ ವಯಸ್ಸಿರ್ತೈತಿ ಮಾಡಕ್ ಹಸ್ತೈತಿ, ಆದ್ರ ವಯಸ್ಸ ನಮ್ಮ ಅಂತಸ್ತಿಕೆ ತಕ್ಕ ಮಾಡಕ್ ಹಸ್ತೈತಿ. ನಾವಿರೋ ಅಂತಸ್ತಿಕೆ ಏನು, ಆ ರುಕ್ಮೋನ್ ಅಂತಸ್ತಿಕೆ ಏನು? ಅಲ್ಲ ಹೋಗಿ ನಾನು ಸಿಟಿಯಾಗಿರಾಮ ಹೋಗಿ ಅಂತ ಹುಡುಗಿನ ಏನ್ರಿ ಒಂದ್ ಹೇಳಿ ಸುಮ್ಮನೆ ಅಣ್ಣ ತಮ್ಮನ ಮಧ್ಯೆ ಜಗಳ ಹಚ್ಚಕ್ ಹೋಗ್ಬೇಡ. ಗೌಡ್ರ ನಾವ್ ಹೇಳುದಂದ್ರ ನಿಮ್ಗೆ ಒಟ್ಟು ನಂಬಿಕೆನ ಬರ್ಲಿಲ್ಲ ಅಂದಂಗ ಆತ್ರಿ ಈ ಲೆಕ್ಕಲಿ. ಹೌದ್ ಮತ್ತ ಹಂಗಾದ್ರ ನೋಡ್ರಿ, ನಿಮ್ಮನ್ನ ಅಲ್ಲಿ ಅವ್ರು ಏನ್ ಮಾಡಾಕ್ ಹತ್ಯಾರು ಏನಿಲ್ಲ ಅನ್ನೋದು ನಾನ ಹೋಗಿ ತೋರಿಸ್ತೀನಿ ಬರ್ರಿ. ಕಣ್ಣಾರ್ಲಿ ನೀವ ನೋಡಾಕಿತ್ರಿ, ನಾ ಸುಳ್ಳು ಹೇಳ್ದಂಗ ಅನಿಸ್ತನ್ರಿ ನಿಮಗೇನು? ನೋಡ್ದರಮನ ಅಂತ ಘಟನೆ ನನಗೆ ಅಲ್ಲಿ ಕಾಣ್ತು ಅಂತಂದ್ರ ನೀ ಹೇಳಿದ್ದನ್ನ ನಾ ಕೇಳ್ತೀನಿ. ಅಕಸ್ಮಾತ್ ಆ ಘಟನೆ ಅಲ್ಲಿ ನಡಿಲಿಲ್ಲ ಅಂದ್ರ ನೀನ್ ಇವತ್ತ ಕೆಲಸದಿಂದ ಬಿಡಿಸ್ತೀನಿ. ಯಾಕವಲ್ರಿ, ನಾ ಯಾಕೆ ಸುಳ್ಳು ಹೇಳಕ್ ಹೋಗ್ಲಿ? ಬರ್ರಿ ನೋಡಕಿತ್ರೆ ಬೇಕಾದ್ರ ನಾಡಿ ಬರ್ರಿ. ಬರ್ರಿ ಗೌಡ್ರ, ನಾ ಹೇಳು ಸುಳ್ಳತ್ ಹೇಳಕ್ ಹಚ್ಚಿದಿರ್ಲಿ. ನೋಡ್ರಿ ನಿಮ್ ಕಣ್ಣಾರ್ಲಿ ಹೆಂಗ್ ಕೂತಾರ, ಅಗದಿ ಏಕಾತ್ತಾಗ ಕೂತಾರ. ಭೂಮಿ ಮುಗುಲ ಏಕ ಆಗೈತ್ರಿ ಅವ್ರ ಸಲುವಾಗಿ. ನೋಡ್ರೇನ್ರಿ ಖರೆ ಧರ್ಮಣ್ಣ, ನೀ ಹೇಳಿದ ಮಾತು ಖರೆ ಆತ. ನನ್ನ ಇಂಥ ಬುದ್ಧಿ ಇಳಿತನಂತ ನಾ ಅನ್ಕೊಂಡಿರ್ಲಿಲ್ಲ. ಆದ್ರ ಇವ್ರ ಪ್ರೀತಿ ಮುಂದಾಗಕ್ಕ ನಾ ಬಿಡಂಗಿಲ್ಲ. ಇದಕ್ ಏನ್ ಮಾಡ್ಬೇಕಂತ ಮಾಡ್ಯಾರಿ ಪ್ಲಾನ? ಬರಬ್ಬರಿ ಮಾಡ್ತೀನಿ ಧರ್ಮಣ್ಣ, ಬರಬ್ಬರಿ ಮಾಡ್ತೀನಿ. ಮಾಡಬೇಕ್ರಿ. ಯಾಕಂದ್ರ ಅಲ್ರಿ ಹೋಗಿ ಕೆಲ್ಸದವ್ರು ಕೂಡ ಈ ನಮನಿ ಆ ಕೆಲ್ಸದಕ್ಕಿ ಮಗಳು ಕೂಡ ಬ್ಯಾಡ್ರಿ, ನಮಗ್ ಇಷ್ಟ ಇಲ್ರಿ ಅಣ್ಣ. PhD ಓದಿದ ಶಂಕರಣ್ಣ ನಿಮಿಷ ಮಾತಾಡೋದೈತಿ, ಮನಿಗ್ ಬಾ. ಶಂಕರ್, ಗೌಡ್ರು ನಿಮ್ಗೆ ಅಣ್ಣ ಅಂತ ಕರೆದ್ರು ಯಾಕೆ? ಯಾವ್ದ್ರ ಸಲುವಾಗಿ ಅವ್ರು ನಿಮ್ಗೆ ಅಣ್ಣ ಅಂತ ಕರೆದ್ರು? ಅವ್ರು ನಿಮ್ಗೆ ಏನಾಗ್ಬೇಕು? ಜ್ಯೋತಿ, ಈ ವಿಷಯ ನಾ ಮುಚ್ಚಿಟ್ಟಿದ್ದು ಸತ್ಯ ಐತಿ. ಕರುಣರಾಜ್ ಗೌಡ ನನ್ನ ತಮ್ಮ ಆಗ್ಬೇಕು, ನಾನು ಅವರನ್ನ. ಅಂದ್ರೆ ನೀವು ಶಂಕರ್ ಗೌಡ ಅಂತ. ಸಾರಿ ರೀ. ಯಾಕೆ ಜ್ಯೋತಿ, ಯಾಕೆ ಸರಿ ಹೇಳ್ತದೆ? ನನ್ನ ತಂದೆ ತಾಯಿನ ಕತ್ತಿ ಹಂಗ್ ದುಡ್ಸ್ಕೊಂಡಿರೋ ಕ್ರೂರಿ ನಿಮ್ ತಮ್ಮ. ಅವ್ರ ಹುಡ ಹುಟ್ಟಿದ ಅಣ್ಣ ನೀವು. ಅವ್ರ ಬುದ್ಧಿ ನಿಮ್ಮ ಹತ್ರ ಇಲ್ಲ ಅಂತ ಏನ್ ಗ್ಯಾರಂಟಿ?
ಜ್ಯೋತಿ ಜ್ಯೋತಿ ನಿನಗೆ ಏನಂತ ತಿಳಿಸಿ ಹೇಳಿ, ನಾನ ಬೇರೆ ನನ್ನ ತಮ್ಮನ ಬೇರೆ. ಅಣ್ಣ ತಮ್ಮ ಬೇರೆ ಬೇರೆ, ಆಸ್ತಿ ವಿಚಾರದಲ್ಲಿ ಮಾತ್ರ, ಮನೆತನದಲ್ಲ. ಜ್ಯೋತಿ, ನಿಮ್ಮ ಅವ್ವನ ಮತ್ ನಿಮ್ಮ ಅವನ ನಮ್ ತಮ್ಮ ಕಡೆನ ಅಂತೇಳಿ ಅವನ ಮೇಲೆ ಹಠ ಸಾಸಕತ್ತೇನ? ನಮ್ ತಮ್ಮ ಅಂತವಲ್ಲ. ಅದ್ರಾಗ ನಾನ್ ನಿನ್ ಜೊತೆ ಕೆಲಸ ಮಾಡೀನಿ, ನಿಮ್ ಕಷ್ಟದಾಗ ಭಾಗಿಗೀನಿ, ನಾನು ಮನಸಾರಿ ಇಷ್ಟಪಟ್ಟೀನಿ. ಅರ್ಥ ಮಾಡ್ಕೋ ಜ್ಯೋತಿ. ನನ್ನ ತಮ್ಮನ ವಿಷಯ ಇಟ್ಕೊಂಡು ನಾನ್ ಮುಂದ ಹಠ ಸಾಸಕ್ ಹೋಗ್ಬೇಡ, ಸ್ವಲ್ಪ ವಿಚಾರ ಮಾಡಿ ನೋಡ್ ಜ್ಯೋತಿ. ಊರೊಳಗ ಸಾವುಕಾರ ಅಂದ್ರ ನಿಮ್ ತಮ್ಮ. ಊರ್ ಮಂದಿ ಉಣ್ಣುವಾಗ ನಿಮ್ ತಮ್ಮ ಹೆಸರೇ ಇಡ್ತಾರ, ಖುಷಿಯಿಂದ ಅಲ್ಲ, ಸಿಟ್ಟಿನಿಂದ. ಅಂತರ್ ವಂಶದಲ್ಲಿ ಹುಟ್ಟಿರೋದ್ ನೀನು, ನಿನ್ನ ನಾ ಹೆಂಗ್ ನಂಬ್ಲಿ? ಅಪ್ಪ ಇದ್ದಂಗ ಅವ ಅದಾನ, ಜಗ ಇದ್ದಂಗ ನಾ ಇದೀನಿ. ಈ ಜಗತ್ತೆಲ್ಲ ತಿರುಗಿ ಬಂದೇನೆ, ಬಡವ್ರು ಯಾರು ಬಲಿದವ್ರು ಯಾರು ಅಂತ ನನಗೆಲ್ಲ ಗೊತ್ತೈತಿ. ನನ್ನ ತಮ್ಮನ ವಿಷಯ ಮುಂದೆ ಇಟ್ಕೊಂಡು ಹಿಂದೆ ಜೇರಾಕ್ ಹೋಗ್ಬೇಡ. ನಿನಗ ನಾ ಬೇಕು, ನನಗ ನೀ ಬೇಕು, ಅರ್ಥ ಮಾಡ್ಕೊ. ನಿಮಗೆ ನಾನ್ ಬೇಕು, ನನಗೆ ನೀವ್ ಬೇಕಂತಂದ್ರೆ ಕೆಲವೊಂದಷ್ಟು ದಿನ ನಂಗೆ ಟೈಮ್ ಬೇಕು. ಊರಾಗ ಸಾವುಕಾರನ ಸಾಲಿ ಕಲಿಯಾಕಂತ 6 ವರ್ಷ ಊರ್ ಬಿಟ್ಟು ಹೋಗಿನಿ. ಇನ್ನು ನಿನಗೋಸ್ಕರ ಟೈಮ್ ಕೊಟ್ಟ ನಾ ವೇಟ್ ಮಾಡೋಣ ಅಂತ ಅನ್ಕೊಂಡ್ಯಾ? ಬೇಕಾದಾಗಲಿ ನಿನ್ನ ಸಂಬಂಧ ಕಾಯ್ತೇನೆ. ಹಂಗಂದ್ರ ನಾನು ನಮ್ಮ ಅವ್ವನ್ ಜೊತೆ ನಮ್ಮ ಮಾವನ್ ಜೊತೆ ಮಾತಾಡ್ತೀನಿ. ಅಮ್ಮ, ಅಣ್ಣ ಶಂಕರಣ್ಣ, ಅವ ಅಪ್ಪ ನನ್ನೊಬ್ಬನ ಹಿರಿತನ ಮಾಡಾಕ ನಿನ್ನೊಬ್ಬನ ಸಾಲಿ ಕಲಿಯಾಕಂತಂದ ಸಿಕ್ಕಾಪಟ್ಟಿ ರೊಕ್ಕ ಹಾಕಿ ನಿನ್ನ ದೂರ ಸಾಲಿಗೆ ಹಚ್ಚಾರ. ಯಾಕ? ಊರಾಗ ನಮ್ಮ ಮರ್ಯಾದೆ ತಳದಿಂದ ಹೆಂಗಿತ್ತು ಮುಂದನು ಹಂಗ ಬೆಳೀಲಿ ಅಂತ ಉದ್ದೇಶಕ್ಕ. ಆದ್ರೆ ನೀ ಏನ್ ಮಾಡಾಕತ್ತೀಪ? ನಮ್ಮ ಹೊಲದಾಗ ನಾವು ದುಡಿದು ಹೊಲದಾಗ ಕೂಲಿ ಮಾಡೋ ಮಂದಿ ಬೆನ್ ಹತ್ತಿಯಲ್ಲೋ, ಅವ್ರ ಕೈ ಕೆಲಸ ಮಾಡಾಕತ್ತಿಯಲ್ಲೋ ಅಣ್ಣ. ನೀ ಮಾಡೋ ಕೆಲ್ಸಕ್ಕ ನಿನ್ನ ಅಣ್ಣ ಅಂತ ಕರೆಯಕ ನಾಚಿಕೆ ಬರಾಕತ್ತೈತಿ ನನಗ. ಹುಚ್ಚಪ್ಪ, ಊರಾಗ ನಮ್ಮ ಮಂದಿ ದುಡ್ದಾಗ ನಾವು ಸಾವುಕಾರ ಅನ್ಸ್ಕೊಂಡಿವಿ. ಅವ್ರ ನಮ್ಮಲ್ಲಿ ದುರ್ಯಾಕ್ ಬಂದಿರ್ಲಿಲ್ಲ ಅಂದ್ರ ಒಂದು ತುತ್ತು ಕುಳಿಗೂ ನಾವು ಫ್ರೀ ಆಗ್ತಿದ್ವಿ. ಅವ್ರು ಹೋಗಿ ನಾವ್ ಒಂದು ಹೆಲ್ಪ್ ಮಾಡ್ರಿ, ಅದು ತಪ್ಪ? ಅಂತವ್ರಿಗೆ ಕಷ್ಟ ಅಂತ ಬಂದಾಗ ನಾವ್ ಸಹಾಯ ಮಾಡ್ರಿ, ನಮ್ ಸಾವುಕಾರಕ್ಕೆ ಕಮ್ಮಿ ಆಕತ್ತೇನ? ಇದ ಸೊಕ್ಕ ನಿನ್ನ ಸುಡ್ಲಾಕತ್ತಿದ್ದ. ಅಲ್ಲೋ ಅಣ್ಣ, ಸಹಾಯ ಮಾಡ ಎಂತವ್ರಿಗಿ? ನಮ್ಕಿಂತ ಮ್ಯಾಲಿದ್ದವ್ರಿಗೆ. ಯಾಕಂದ್ರ ಅವ್ರದ್ದು ಅರ್ಧ ನಮ್ಗೆ ಸಿಕ್ಕಾರ ಸಿಗತೈತಿ, ಇವ್ರದ್ದೇನ್ ಸಿಗತೈತಿ? ಹೋಗಿ ಹೋಗಿ ಒಂದ್ ಚಿಪ್ಪಾಡಿ ಹೆಣ್ಣಿನಗೋಸ್ಕರ ಬೆನ್ ಹತ್ತಿಯಲ್ಲೋ ಅಣ್ಣ. ಬಾಯ್ ಐತೇಳಿ ಎತ್ತರೆ ಮಾತಾಡಿ ಬೇಡ, ನಾಲ್ಗಿ ಬಿಗಿ ಹಿಡಿದು ಮಾತಾಡೋ ಕಲಿ. ಹೌದು, ಆಕಿ ನಾ ಪ್ರೀತಿ ಮಾಡತ್ತಿದ್ ನಿಜ, ನಿನಗ ಆ ರಾಮನ ಬಂದು ಹೇಳೋದು ನಿಜ. ಆಕಿ ನಿಮ್ಮ ಅತ್ತಿಗೆ ಹಾಕದಳು, ನೋಡ್ಕೊಂಡ್ ಮಾತಾಡ. ಅತ್ತಿಗೆ ನನಗ? ಹೇ ಅಣ್ಣ, ನಾವು ಉಂಡು ಬಿಟ್ಟಿದ್ದನ್ನ ಅಣ್ಣ ತಿಂದು ಬದುಕವ್ರವ್ರು. ಅಂತವ್ರು ನಮ್ಮ ಮನ್ಯಾಗ ತಂದ ಅಡಿಗೆ ಮಾಡಕ್ ಇಡ್ತೀಯ? ಅವ್ರ ಕೈಯಿಂದ ನಾವು ತಿನ್ಬೇಕಾ? ಹುತ್ತಪ್ಪ, ನಿನ್ನ ಸ್ವಲ್ಪ ತಲಿ ಸರಿ ಐತಿಲ್ಲ? ನೋಡ್ ಕರ್ಮರಾಜ, ಕಾಲಚಕ್ರ ಅನ್ನೋದು ಯಾವನಕ್ಕೂ ತಿರುಗ್ತಾ ಇರ್ತೈತಿ. ಇವತ್ತ ನಾವು ಸಾಕಾರ ಆಗಿರ್ಬೋದು, ನಾಳೆ ಅವರು ಸಾಕಾರ ಆಗ್ಬೋದು. ಅದಕ್ಕ ನೋಡಿ ವಿಚಾರ ಮಾಡಿ ಮಾತಾಡ. ಅಂದ್ರ ನನಗಿಂತ ನಮ್ಮ ಮನಿ ಮರ್ಯಾದೆಗಿಂತ ನಿನಗ ಅಕ್ಕಿನ ಹೆಚ್ಚಾದಳು ಅಂತ ಆಯ್ತು. ನೋಡ್ತಮ್ಮ, ನಾ ಬಂದ 6 ತಿಂಗಳಾತ. ಅವಾಗಿಂದ ಆಕಿ ಮ್ಯಾಲ ಮನಸ್ಸು ಮಾಡೀನಿ, ಆಕಿನ ಪ್ರೀತಿನೂ ಮಾಡೀನಿ, ಮದುವೆನೂ ಮಾಡ್ಕೋಬೇಕಂತ ನಿರ್ಧಾರ ಮಾಡೀನಿ. ಕಲಿತವ್ರ ಮನಸ್ಸಿನಾಗ ಕಲಿಬೇಕನ್ನೋ ಚಟ, ದೊಡ್ಡ ದೊಡ್ಡ ಚಟ ಹೊಂದ್ಕೊಂಡು ಬಂದಿರ್ತಾವಂತ. ನೀ ಏನು ಅಣ್ಣ, ಹೋಗಿ ಹೋಗಿ ಸಣ್ಣ ಸಣ್ಣ ಮಂದಿ ಜೊತೆ ಸಂಬಂಧ ಮಾಡ್ಬೇಕನ್ನೋ ಹಠನ ಹೊತ್ಕೊಂಡ್ಬಿಟ್ಟಿಲ್ಲ. ನೀ ಹೇಳಿದಾಗ ನಾನು ಹಠ ಸಾಧಿಸ್ಬೇಕಂತ ಏನಿಲ್ಲ, ಆದ್ರ ಆಕಿನ ಮನಸಾರಿ ಇಷ್ಟಪಡೇನಿ, ಆಕಿನ ಮದುವೆ ಆಗ್ತೀನಿ. ಮದ್ವೆ ಆಗ್ಬೇಕಂತ ನಿರ್ಧಾರ ಮಾಡಿ ಅಂದ ಬಳಕ ನಾ ಏನ ಹೇಳಿದ್ರು ತಪ್ಪಕ್ಕೈತಿ. ಆಕಿನ ಮನೆಗೆ ತಂದು ಇಟ್ಕೋತೀವೋ, ಮನಿ ಹೊರಗಿಡ್ತೀವೋ, ಏನ ಊರ್ ಹೊರಗೆ ಬ್ಯಾರೆ ಇಡ್ತೀವೋ ಗೊತ್ತಿಲ್ಲ. ಆದ್ರ ನಮ್ಮ ಮನೆಯ ಮರ್ಯಾದೆ ಎಳ್ಳಷ್ಟು ಹೋದ್ರು ಇದಕ್ಕೆ ನಾ ಸುಮ್ಮ ಕುಂಡ್ರಂಗಿಲ್ಲ. ವಿಚಾರ ಮಾಡ. ಮನಸಾರೆ ಇಷ್ಟಪಟ್ಟು 6 ತಿಂಗಳು ಪ್ರೀತಿ ಮಾಡಿದಕ್ಕನ್ನ ಟೈಮ್ ತಗೊಂಡು ಹೇಳ. ನಮ್ ತಮ್ಮ ಹೇಳಿದ್ರಾಗ ಏನ್ ತಪ್ಪೈತಿ? ನಾನು ವಿಚಾರ ಮಾಡ್ಬೇಕು. ಯಾಕ್ರಿ? ಯಾಕೆ ನನ್ ತಮ್ಮನ್ ಹೊಡ್ಯಾಕತ್ರಿ? ಯಾಕ್ರಿ ಅಪ್ಪ ಗೌಡ್ರ? ಗೌಡ್ರ, ಯಾಕ್ರಿ ನಮ್ ತಮ್ಮನ್ ಹೊಡ್ಯಾಕತ್ರಿ? ಏನ್ ತಪ್ಪು ಮಾಡ್ಯಾನವ ಹೇಳ್ರಿ. ಏನ್ವಾ, ಯಾಕ್ರಿ ಗೌಡ್ರ ಅಂತ ಕೇಳ್ತಿ? ಯಾಕೆ ಹೊಡ್ರಿ ಅಂತ ಕೇಳ್ತೀರಿ? ಅಲ್ಲ, ದುಡ್ಯಾಕತ್ ಹೇಳಿಕರಿಂದ ನಿಮ್ಮ ತಂದೆ ಇಲ್ಲಿ ನಾವ್ ಇಟ್ಕೊಂಡ್ರ ಇಡೀ ಆಸ್ತಿನ ಎಲ್ಲ ತಗೊಂಡ್ ಹೋಗ್ಬೇಕಂತ ಹೇಳಿ ವಿಚಾರ ಮಾಡಿ ಏನ? ಯಾಕ್ರಿ ದ್ರಮಪ್ಪನ ಹಿಂಗ್ ಮಾತಾಡಕತ್ರಿ?
ಅಂತದು ವಿಚಾರ ನಮ್ಮ ಕನಸು ಮನಸ್ನ್ಯಾಗ ಬರಂಗಿಲ್ರಿ ಅಪ್ಪ, ಕನಸು ಮನಸ್ನ್ಯಾಗ ಬರಂಗಿಲ್ಲ. ನೀವ್ ಯಾಕೆ ಮಾತಾಡಕತ್ತೀರಿ ಹಿಂಗ? ಅಲ್ರಿ ಗೌಡ್ರ, ನಿಮ್ಮ ಆಸ್ತಿ ಪಾಸ್ತಿ ತಗೋಂತದು ನಾವೆಂತ ತಪ್ಪು ಮಾಡಿವ್ರಿ? ನಾವ್ ಏನಂತ ಮಾಡಿವ್ರಿ ಬಡಿ ಅಂತ ಹೇಳ್ರಿ ಗೌಡ್ರ. ಮಾಡುದೆಲ್ಲ ಮಾಡಿ ಮ್ಯಾಗ ಕೈ ಮುಗಿದ್ರ ಸಮಾಧಾನ ಅಕ್ಕಾನ ಈ ಗೌಡ ಅಂತ ತಿಳ್ಕೊಂಡ್ರೇನ? ಆ ಮನ್ಯಾಗ ಸಣ್ಣ ಮಗಳದಾಳು, ಆಕಿನ ಕಲಿಯಾಕ ಹಚ್ಚಬೇಕಂತಂದು ಕಾಲೇಜ್ ಹಚ್ಚಿ ನನ್ನ ಅಣ್ಣನ ಸಮಾಧಾನ ಇರೋ ಮನಸ್ಸು ನೋಡಿ ಅವನ ಮ್ಯಾಗ ಆಕಿನ ಪ್ರೀತಿ ಮಾಡಕ್ ಬಿಟ್ಟಿರಿ, ಮುಂದೆ ಮದ್ವಿ ಮಾಡ್ಕೊ ಅಂತ ಹೇಳಾಕತ್ತೀರೇನ? ಹೌದ್ರಿ ಗೌಡ್ರ, ದೊಡ್ಡದ ಅಂದಾರ, ಸಾಣದ ಅಂದಾರ. ಯಾಕ ಬೆಕ್ಕ ಕಣ್ಣು ಮುಚ್ಕೊಂಡ್ ಹಾಲು ಕುಡಿದ್ರ ಜಗತ್ತಿಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೇನ? ಏನ್ ನಡ್ಸಿರಿ ಇದನ್ನ? ಏನ್ ಮಾತಾಡಕತ್ತೀರಿ ಕಕ್ಕ ನೀವು? ಅಲ್ರಿ ಅಪ್ಪ ಗೌಡ್ರ, ಇವ್ನ್ ಏನ್ ಮಾತಾಡ್ತಾನೋದು ನನಗ್ ಗೊತ್ತಾಗತ್ತ, ನನಗ್ ಒಂದು ತಿಳಿವಲ್ತ್ರಿ. ಏನಂತ ಹೇಳ್ರಿ? ನೋಡ್ರಿ ಕುಮವ, ನಿದ್ದಿ ಮಾಡೋರ್ ನೆಬಸ್ಬೋದಂತ, ಆದ್ರ ಸುಳ್ಳು ನಿದ್ದಿ ಮಾಡೋರ್ ನೆಬಸುದು ಬಾಳ ಕಷ್ಟ ಐತಿ ಅಂತ ಗೊತ್ತಿದ್ದು ಗೊತ್ತಿಲ್ಲಾರ್ದಂಗ ನಾಟಕ ಮಾಡಕತ್ತಿರಲ್ಲ. ಸರಿಯಾದ ಹೊತ್ತಿಗೆ ಸರಿಯಾದ ಉತ್ತರನ ಕೊಡ್ತೀನಿ. ಶ್ರೀಮಂತಿಕೆ ಎಂಬ ಆಸೆ ಬಲೆಗೆ ಬಿದ್ದ ನಿಮ್ಮ ಮಗಳನ್ನೇನ್ ನಮ್ಮ ಅಣ್ಣನ ಮ್ಯಾಗ ಬಿಟ್ಟಿರ್ಲ, ಅದ ಹೊಂದಾಣಿಕೆ ಆದ್ರ ನಾನ ಊರಾಗಿರಂಗಿಲ್ಲ. ಅಕಸ್ಮಾತ್ ನನ್ನ ಮಾತು ಕೇಳಿ ನಿಮ್ಮ ಮಗಳನ್ನೇನಾದ್ರ ಕೈ ಬಿಟ್ರ ನಿಮ್ಮನ್ನಿಬ್ಬರನ್ನು ಊರಾಗ ನಿಂದ್ರಕ್ಕ ಬಿಡಂಗಿಲ್ಲ. ಮಾತು ನೆನಪಿನಾಗಿರ್ಲಿ. ನಮ್ಮ ಗೌಡ್ರ ಹೇಳಿದಂಗ ಎಲ್ಲರೇ ಕೇಳ್ಕೊಂಡ್ ನೆಟ್ಟಗ ಬಾಲ ಮಡಸ್ಕೊಂಡ್ ಇದ್ರಿ ಪಾಡ. ಇರ್ಲಿಲ್ಲ ಅಂದ್ರ ನಿಮ್ಮನ್ನ ಸಣ್ಣ ಕಡ್ದ ಕೈಮಾ ಮಾಡಿ ಬಿಡ್ಬೇಕೈತಿ ಎಲ್ಲರಿ ಒಟ್ಟು. ಈಗ ಹೇಳತ್ತನ ಬರ್ತನು ಬರಿ ಗೌಡ್ರ. ಗೌಡ್ರ ಅಲ್ಲೋ, ಏನ್ ಹೇಳಿ ಹೋಗಕತ್ತಾರ ಅವ್ರು? ನಮ್ಮ ಮಗಳನ್ನ ಅವ್ರ ಅನ್ನಗ ನಾವ್ ಬೆನ್ನ ಹಚ್ಚಿದೀವ? ನನಗೊಂದು ಅರ್ಥ ಅವತ್ತು ಕೃಷ್ಣ. ಏನೋ ಇದು? ಗೌಡ್ರು ಯಾವತ್ತೂ ಈ ರೀತಿ ಮಾತಾಡ್ದವ್ರಲ್ಲ, ಇವತ್ ನಮ್ಮ ಮ್ಯಾಗ ಮಾತಾಡಿ ನಿನ್ ಮ್ಯಾಲ ಕೈ ಮಾಡಿ ಹೋಗ್ಯಾರ ಅಂದ್ರ ಇದು ನನಗೂ ಅರ್ಥ ಆಗೋತ. ನಿನಗೇನ್ರಿ ಗೊತ್ತಾತನೋ? ಯಾಕ ಗೌಡ್ರು ಗಂಭೀರವಾಗಿ ಮಾತು ಮಾತಾಡ್ಬೇಕಾದ್ರ ಇದೇನೋ ಇರ್ಬೇಕು. ಯಾಕಂದ್ರ ನಿನ್ ಮಗಳು ಈಗ ಕಾಲೇಜು ಮೆಟ್ಟ ಹತ್ತಾಳ, ಹಂಗಾಗಿ ಹಗಲೆಲ್ಲ ಹೊಲಕ್ ಬರಾಕತ್ತೇವ. ಎಂದೂ ಬರ್ಲಿಕ್ಕೆ ಆಗ ಬರಾತ ತಿಳ್ಕೊಂಡ್ ಮಾತ ನನಗೇನೋ ಸಂಶಯ ಬಡಿಯಾತಿತ್ತ. ಆದ್ರೂ ಏನು ಇದ್ರೆ ಇರ್ಬೋದ. ಯಾಕೋ ತಮ್ಮ ಹಿಂಗ್ ಮಾತಾಡಕತ್ತಿ? ಅಂದ್ರ ನನ್ನ ಮಗಳು ತಪ್ಪು ಮಾಡ್ಯಾಳ ಅಂತೇನ? ಯಾಕ ಮನಸ್ಸ ಮಂಗ್ಯ ಇದ್ದಂಗ ನಿನ್ ಮಗಳು ಜಾರ್ಬೋದು. ಯಾಕಂದ್ರ ಹೂವ ಮಾರ್ಕೆಟ್ನಾಗ ಇದ್ದಂಗ ಅದನ್ನ ಯಾರು ಮುಡಿ ಹೋಗ್ಕೋತೋ ಗೊತ್ತಿಲ್ಲ, ಏನ್ ದೇವಸ್ಥಾನಕ್ಕೆ ಹೋಗ್ತೇವೆ, ಏನ್ ಮಶಾನಕ್ಕೆ ಹೋಗ್ಕೋತೋ ಗೊತ್ತಿಲ್ಲ. ಆದ್ರ ನಿನ್ ಮಗಳು ತಪ್ಪು ಮಾಡ್ಯಾಳೋ ಬಿಟ್ಟಾಳೋ ಗೊತ್ತಿಲ್ಲ, ಆದ್ರೂ ಮನಸ್ಸು ಮಂಗ್ಯಾನ ಐತಿ. ಅಲ್ಲೋ, ನೀನು ಹಂಗ ಮಾತಾಡಕತ್ತೀಯಲ್ಲ, ನನ್ನ ಮಗಳ ಹಂಗ ಮಾಡಕ್ ಸಾಧ್ಯನೇ ಇಲ್ಲ. ಆಕಿ ಮನಿಗ್ ಬರ್ಲಿ, ವಿಚಾರ ಮಾಡ್ತಾನ. ನಡಿ. ಆಯ್ತ, ವಿಚಾರ ಮಾಡಿ ನೋಡು ನೋಡಿ.